ನಮಸ್ಕಾರ ಸ್ನೇಹಿತರೆ ಎಸ್ ಐ ಆರ್ ಅಂದರೆ ಏನು, ಎಸ್ ಐ ಆರನ್ನು ಯಾಕೆ ಮಾಡಬೇಕು, ಕರ್ನಾಟಕದಲ್ಲಿ ಎಸ್ ಐ ಆರನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ಬಿ ಎಲ್ ಒಗಳಂದರೆ ಯಾರು, ಅವರ ಕೆಲಸಗಳೇನು, ಮತದಾರರಾಗಿ ನಮ್ಮ ಕೆಲಸಗಳೇನು, ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು, ಎಸ್ ಐ ಆರ್ ಫಾರ್ಮನ್ನು ಯಾವ ರೀತಿ ಫಿಲ್ ಮಾಡಬೇಕು, ಇವೇ ಮೊದಲಾದ ಸಮಸ್ಯೆಗಳಿಗೆ ಡೌಟ್ಸ್ಗಳಿಗೆ ಈ ಚಿಕ್ಕ ವಿಡಿಯೋ ಮೂಲಕ ಉತ್ತರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಸ್ನೇಹಿತರೆ, ಜೊತೆಗೆ ಸಮಯ ತುಂಬ ಕಮ್ಮಿ ಇದೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕನ್ನಡದಲ್ಲಿ ಹೇಳಬೇಕಂದ್ರೆ ಮತದಾರರ ಪಟ್ಟಿಯ ತೀವ್ರ ವಿಶೇಷ ಪರಿಷ್ಕರಣೆ. ಅಬ್ಸರ್ವ್ ಮಾಡಿ, ತೀವ್ರ ವಿಶೇಷ ಪರಿಷ್ಕರಣೆ ಅಂದರೆ ಚುನಾವಣಾ ಆಯೋಗ ಇಲ್ಲಿ ತಳಮಟ್ಟದಿಂದ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ. ಹೋದ ಸರ್ತಿ 2002ರಲ್ಲಿ ಪರಿಷ್ಕರಣೆಯನ್ನು ಮಾಡಿದರು. ಆಗ SSR ಅಂತ ಪರಿಷ್ಕರಣೆ ಮಾಡಿದರು ಸ್ನೇಹಿತರೆ, ಅಂದರೆ ಜಸ್ಟ್ ಪರಿಷ್ಕರಣೆ ಆಗಿತ್ತು. ಈ ಸರ್ತಿ ತಳಮಟ್ಟದಿಂದ ಯಾಕೆ ಮಾಡಬೇಕು ಅಂದರೆ, ಚುನಾವಣಾ ಆಯೋಗ ಕಾಲಕ್ಕೆ ತಕ್ಕಂತೆ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ, 18 ವರ್ಷ ಮೇಲ್ಪಟ್ಟಂಥ ತುಂಬ ಜನ ವೋಟಿಂಗ್ ಕಾರ್ಡನ್ನು ಮಾಡ್ಕೊಂಡಿರೋಂಗಿಲ್ಲ. ತುಂಬ ಜನ ಮದುವೆಯಾಗಿ ಬೇರೆ ಊರಿಗೆ ಹೋಗಿರ್ತಾರೆ. ಅವರು ಮೂಲ ಸ್ಥಳದಲ್ಲಿ ವೋಟಿಂಗ್ ಕಾರ್ಡನ್ನು ರದ್ದು ಮಾಡಿ ನೆಕ್ಸ್ಟ್ ಬೇರೆ ಸ್ಥಳದಲ್ಲಿ ಚಾಲ್ತಿ ಇಡಬೇಕು, ಅದನ್ನು ಕೂಡ ಮಾಡ್ಕೊಂಡಿರೋಂಗಿಲ್ಲ. ತುಂಬ ಜನ ವೋಟರ್ಸ್ ಏನು ಮಾಡಿದ್ದಾರೆ ಸ್ನೇಹಿತರೆ, ಮರಣವನ್ನು ಹೊಂದಿದ್ದಾರೆ. ಅವರ ವೋಟಿಂಗ್ ಕಾರ್ಡ್ ಇನ್ನೂ ಚಾಲ್ತಿಯಲ್ಲೇ ಇದೆ, ಆ್ಯಕ್ಟಿವ್ ಆಗಿದೆ, ಆದರೆ ಅವರು ವೋಟ್ ಮಾಡಲಿಕ್ಕಾಗಲ್ಲ. ಇಂಥವ್ರನ್ನ ರದ್ದು ಮಾಡಬೇಕು. ಮತ್ತು ಮುಖ್ಯವಾಗಿ ಹೇಳಬೇಕಂದ್ರೆ, ಸರ್ಕಾರದ ಸೌಲಭ್ಯನ ಪಡೀಲಿಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ತುಂಬ ಜನ ವೋಟಿಂಗ್ ಕಾರ್ಡ್ಸನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪರಿಷ್ಕರಣೆ ಮಾಡಲಿಕ್ಕೆ ಚುನಾವಣಾ ಆಯೋಗ ಏನು ಮಾಡ್ತಾಯಿದೆ, SIR ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈ SIR ಪ್ರಕ್ರಿಯೆ ಶುರು ಮಾಡಲಿಕ್ಕೆ ಸ್ನೇಹಿತರೆ, ಚುನಾವಣಾ ಆಯೋಗ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡಿದೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಮತ್ತು ಬೂತ್ ಲೆವೆಲ್ಗಳಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ಅಂದರೆ BLO, ಇವರೇ BLOಗಳನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಇವರು ಬೇರೆ ಯಾರು ಅಲ್ಲ ಸ್ನೇಹಿತರೆ, ನಮ್ಮ ಏರಿಯಾದ ಅಂಗನವಾಡಿ ಕಾರ್ಯಕರ್ತರು. ಇವರಿಗೆ ನಮ್ಮ ಏರಿಯಾದ ಮಾಹಿತಿ ಇರತ್ತಲ್ವಾ, ಅದಕ್ಕೆ ಇವ್ರ ಜೊತೆ ಶಾಲಾ ಶಿಕ್ಷಕರು ಇರ್ಬೋದು ಅಥವಾ ರಾಜ್ಯ ಚುನಾವಣಾ ಆಯೋಗದಿಂದ ನೇಮಿಸಲ್ಪಟ್ಟಂತಹ ಅಧಿಕಾರಿಗಳು ಇರ್ಬೋದು. ಸ್ನೇಹಿತರೆ, ಇವರಿಗೆ ಪ್ರಾಪರ್ ತರಬೇತಿಯನ್ನು ನೀಡಲಾಗಿದೆ. ಜೂನ್ 30ರಿಂದ ಜುಲೈ 30ರವರೆಗೂ ಇವರು ಮನೆಗಳಿಗೆ ಭೇಟಿಯನ್ನು ನೀಡಿ ನಿಮ್ಮ ದಾಖಲೆಯನ್ನು ಪರಿಶೀಲನೆ ಮಾಡ್ತಾರೆ. ಪೂರ್ತಿ ಕರ್ನಾಟಕದಲ್ಲಿ ಸುಮಾರು 59,000 BLOಗಳನ್ನು ಈ ಪ್ರಕ್ರಿಯೆಗೆ ನೇಮಿಸಲಾಗಿದೆ. 59,000. ಇವರಿಗೆ ಒಂದೊಂದು ಬೂತ್ಗಳನ್ನು ನೀಡಿದ್ದಾರೆ. ಒಂದೊಂದು ಬೂತ್ ಅಂದರೆ ಸುಮಾರು 1,000 ಮತದಾರರ ಪಟ್ಟಿಯನ್ನು ಇವರು ಪರಿಷ್ಕರಣೆ ಮಾಡಬೇಕು. ಸ್ನೇಹಿತರೆ, ಇವರು ಮನೆಗೆ ಬಂದಾಗ 3 ಸರ್ತಿ ವಿಸಿಟ್ ಮಾಡಬೇಕು ಅಂತ ಒಂದು ಮಾಹಿತಿ ಇದೆ. ಇವ್ರು ಮನೆಗೆ ಬಂದಾಗ ಎಲ್ಲರೂ ಇರಬೇಕಾ, ಯಾರಾದರೂ ಒಬ್ಬರು ಇದ್ದರೂ ಸಾಕು ಸ್ನೇಹಿತರೆ. ಇವ್ರ ದಾಖಲೆಯನ್ನು ನೋಡ್ತಾರೆ, ಪರಿಷ್ಕರಣೆ ಮಾಡ್ತಾರೆ, ಹೋಗಿಬಿಡ್ತಾರೆ. ಅಕಸ್ಮಾತ್ ಇವ್ರು ಬಂದಾಗ ನೀವೇ ಇಲ್ಲದಿದ್ದರೆ ಆಗಲೂ ಭಯ ಬೇಡ ಸ್ನೇಹಿತರೆ. ಆನ್ಲೈನ್ ಮೂಲಕ ಕೂಡ ನೀವು ನಿಮ್ಮ ದಾಖಲೆಯನ್ನು ಪರಿಷ್ಕರಣೆ ಮಾಡ್ಬೋದು. ಅಂದರೆ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸಿ ಅಪ್ಲೋಡ್ ಮಾಡಬೇಕು. ಇವ್ರು ಬಂದಾಗ ಜಸ್ಟ್ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ನೀವು ಕೊಟ್ಟಂಥ ಮಾಹಿತಿಯನ್ನೇ ರಾಜ್ಯ ಚುನಾವಣಾ ಆಯೋಗಕ್ಕೆ ಇವರು ನೀಡ್ತಾರೆ. ಇವರು ನೀಡಿದಂಥ ಪಟ್ಟಿ ಏನಿದೆ, ರಾಜ್ಯ ಚುನಾವಣಾ ಆಯೋಗ ಮತ್ತೊಮ್ಮೆ ಪರಿಷ್ಕರಿಸಿ ಆಗಸ್ಟ್ 5ರಂದು ಒಂದು ಕರಡು ಪ್ರತಿಯನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಆಗಸ್ಟ್ 5ರಲ್ಲಿ ಏನು ಕರಡು ಪ್ರತಿ ಅಂದರೆ ಬ್ಲೂ ಪ್ರಿಂಟ್ ಬರುತ್ತಲ್ಲ, ಆ ಪ್ರತಿಯಲ್ಲಿ ನಿಮ್ಮ ಹೆಸರಿದೆಯಾ ನೋಡ್ಕೊಳ್ಳಿ, ನಿಮ್ಮ ವಯಸ್ಸು, ವಿಳಾಸ ಎಲ್ಲನೂ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಮಿಸ್ಟೇಕ್ ಇದ್ದರೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ನೀವು ಅಬ್ಜೆಕ್ಷನ್ ಹಾಕಲಿಕ್ಕೆ ಸಮಯ ಇದೆ ಸ್ನೇಹಿತರೆ. BLOಗಳ ಮೂಲಕ ಅಬ್ಜೆಕ್ಷನನ್ನು ಹಾಕ್ಬೋದು. ಕೊನೆಯದಾಗಿ ಫೈನಲ್ ಲಿಸ್ಟು ಅಕ್ಟೋಬರ್ 7ಕ್ಕೆ ಬರುತ್ತೆ. ಅಕ್ಟೋಬರ್ 7ಕ್ಕೆ ಏನು ಫೈನಲ್ ಲಿಸ್ಟ್ ಬರುತ್ತಲ್ಲ, ಅದರಲ್ಲಿ ನಿಮ್ಮ ಹೆಸರು ಇರಲೇಬೇಕು. ಇಲ್ಲದಿದ್ದರೆ ನಿಮ್ಮ ಮತದಾನ ಶಾಶ್ವತವಾಗಿ ರದ್ದಾಗತ್ತೆ. ಇದು ಹಾಗೆ ಆಗಬಾರ್ದು ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ರದ್ದು ಮಾಡಬೇಕಂದ್ರೆ ಮುಖ್ಯವಾಗಿ ಅವರು 4 ಕ್ಯಾಟಗರಿನ ಆರಿಸಿದ್ದಾರೆ ಸ್ನೇಹಿತರೆ. ಒಂದು ಡಬಲ್ ಎಂಟ್ರಿ ಅಂದರೆ 2 ಕಡೆ ವೋಟಿಂಗ್ ಕಾರ್ಡನ್ನು ಇರುತ್ತಲ್ಲ, ಇವರು ಮೇಜರ್ ಟಾರ್ಗೆಟ್. ಎರಡನೇದು ಮರಣವನ್ನು ಹೊಂದಿದಂತಹ ವ್ಯಕ್ತಿಗಳದ್ದು, ಇದು ರದ್ದಾಗಲೇಬೇಕು. ಮೂರನೇದು ಫೇಕ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿ ವೋಟಿಂಗ್ ಕಾರ್ಡನ್ನು ಮಾಡಿಕೊಂಡಿರ್ತಾರಲ್ಲ ಇವರು. 4ನೇದು ಶಿಫ್ಟೆಡ್ ಅಂದರೆ ಪರ್ಮನೆಂಟ್ಲಿ ಬೇರೆ ಕಡೆ ಶಿಫ್ಟ್ ಆಗಿರ್ತಾರಲ್ಲ, ಇವರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಏನು ಹೇಳ್ತಾರೆ ಕಾನೂನುಗಳು ಇದ್ದರೂ ಕೂಡ ನಿಮ್ಮ ವೋಟಿಂಗ್ ಕಾರ್ಡನ್ನು ಡೈರೆಕ್ಟಾಗಿ ರದ್ದು ಮಾಡಲಿಕ್ಕೆ ಬರಲ್ಲ. ಭಯನೇ ಪಡಬೇಡಿ ನೀವು. ಮೊದಲು ಅವರು ನಿಮಗೆ ನೋಟಿಸನ್ನು ನೀಡ್ತಾರೆ. ನೋಟಿಸನ್ನು ನೀಡಿ
ನಿಮ್ಮ ವಾದವನ್ನು ಕೇಳ್ತಾರೆ. ನಿಮ್ಮ ವಾದ ಸಮಂಜಸ ಅನಿಸಿದರೆ ನಿಮ್ಮ ಹೆಸರನ್ನು ಮತ್ತೆ ಪುನಃ ಮತದಾರ ಪಟ್ಟಿಯಲ್ಲಿ ಸೇರಿಸ್ತಾರೆ. ಒಂದು ವೇಳೆ ನಿಮ್ಮ ವಾದ ಸಮಂಜಸ ಅನ್ನಿಸ್ಲಿಲ್ಲ ಅಂದರೆ ನಿಮ್ಮ ಮತದಾನ ಶಾಶ್ವತವಾಗಿ ರದ್ದಾಗುತ್ತೆ ಸ್ನೇಹಿತರೆ. ಈ ರೀತಿ ರದ್ದಾಗಬಾರ್ದು ಅಂದರೆ ಏನು ಮಾಡಬೇಕು ಅದನ್ನು ಹೇಳ್ತೇನೆ ಕೇಳಿ. ರದ್ದಾಗಬಾರ್ದು ಅಂದರೆ ಮೊದಲನೇದಾಗಿ ನೀವು 3 ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಬೇಕು ಸೇಫಾಗಿ. ಒಂದು ನಿಮ್ಮ ವಯಸ್ಸಿನ ದಾಖಲೆ ಸ್ನೇಹಿತರೆ. ವಯಸ್ಸಿನ ದಾಖಲೆಯಲ್ಲಿ ಮುಖ್ಯವಾಗಿ ಏನು ಬರುತ್ತೆ, ಜನ್ಮ ದಾಖಲೆ ಬರುತ್ತೆ. ನೆಕ್ಸ್ಟ್ 10th ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರುವಂಥ ದಾಖಲೆ, ಸರ್ಕಾರದ ಅಧಿಕೃತ ದಾಖಲೆ ಆದಂಥ ಏನು ಬರುತ್ತೆ, ಪಾಸ್ಬುಕ್ಕು, ಡ್ರೈವಿಂಗ್ ಲೈಸೆನ್ಸು ಇವೆಲ್ಲ ಬರುತ್ತೆ. ವಿಳಾಸದ ದಾಖಲೆಯಲ್ಲಿ ರೇಷನ್ ಕಾರ್ಡ್ ಬರುತ್ತೆ. ರೇಷನ್ ಕಾರ್ಡಲ್ಲಿ APL ಇರ್ಬೋದು, BPL ಇರ್ಬೋದು ಬರುತ್ತೆ. ಕರೆಂಟ್ ಬಿಲ್ ಬರುತ್ತೆ, ನೀರಿನ ತೆರಿಗೆ ಬರುತ್ತೆ, ಭೂ ತೆರಿಗೆ ಬರುತ್ತೆ, ಪಾಸ್ಬುಕ್ ಬರುತ್ತೆ, ಪೋಸ್ಟ್ ಆಫೀಸ್ ಪಾಸ್ಬುಕ್ ಕೂಡ ಬರುತ್ತೆ, ಪಾಸ್ಪೋರ್ಟ್ ಕೂಡ ಬರುತ್ತೆ ಸ್ನೇಹಿತರೆ. ಇವೆಲ್ಲ ದಾಖಲೆಗಳು. ಮೂರನೇದಾಗಿ ನಿಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕು. 2002ರಲ್ಲಿ ನೀವಿರಲ್ಲ. ಆಗ ಹೇಗೆ ಪೌರತ್ವನ ಸಾಬೀತುಪಡಿಸ್ಬೇಕಂದ್ರೆ ನಿಮ್ಮ ತಂದೆ ತಾಯಿಯ ರೇಷನ್ ಕಾರ್ಡನ್ನು ತೋರಿಸಿದ್ರೂ ನಡೆಯುತ್ತೆ, ಅವರ ಜನ್ಮ ದಾಖಲೆ ತೋರಿಸಿದ್ರೂ ನಡೆಯುತ್ತೆ, ಅವರ ಬ್ಯಾಂಕ್ ಪಾಸ್ಬುಕ್ಕು ಅಥವಾ ಇದೇ ನಾನು ಏನು ದಾಖಲೆಗಳನ್ನು ಹೇಳಿದ್ನಲ್ಲ ಇವುಗಳನ್ನು ತೋರಿಸಿದ್ರು ನಿಮ್ಮ ಪೌರತ್ವ ಸಾಬೀತು ಪಡಿಸಿದಂಗೆ ಸ್ನೇಹಿತರೆ. ಈ ದಾಖಲೆಗಳನ್ನು ಸೇಫಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ತುಂಬ ಜನ ಮಿತ್ರರು, ನನ್ನ ಗೆಳೆಯರು, ಫ್ರೆಂಡ್ಸು ಒಂದು ಪ್ರಶ್ನೆನ ಕೇಳಿದ್ದಾರೆ. ಆಧಾರ್ ಕಾರ್ಡ್ ವಯಸ್ಸಿನ ದಾಖಲೆಗೆ ಅಥವಾ ವಿಳಾಸದ ದಾಖಲೆಗೆ ಪೌರತ್ವ ಸಾಬೀತುಪಡಿಸಲಿಕ್ಕೆ ನಡೆಯುತ್ತಾ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಆಧಾರ್ ಕಾರ್ಡು ನಡೆಯಲ್ಲ. ಇದು ಸರ್ಕಾರದ ಅಧಿಕೃತ ದಾಖಲೆ ಅಲ್ಲ ಸ್ನೇಹಿತರೆ. ಇದು ಜಸ್ಟ್ ನಿಮ್ಮ ಐಡೆಂಟಿಟಿ ಪ್ರೂಫ್ ಆಗಿರುತ್ತೆ. ಸೊ ಇದನ್ನು ತೋರಿಸೋದ್ರಿಂದ ನಿಮಗೆ ಯಾವುದೇ ರೀತಿ ಯೂಸ್ ಆಗಲ್ಲ. ಚುನಾವಣಾ ಆಯೋಗದಲ್ಲಿ ಪ್ರಮುಖವಾಗಿ 3 ಫಾರ್ಮ್ಗಳು ಬರುತ್ತೆ ಸ್ನೇಹಿತರೆ. ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8. ಫಾರ್ಮ್ ನಂಬರ್ 6ಅಲ್ಲಿ ನೀವು ಹೊಸದಾಗಿ ಮತದಾನದ ಪಟ್ಟಿಯಲ್ಲಿ ಸೇರ್ಪಡೆ ಆಗಲಿಕ್ಕೆ ವೋಟಿಂಗ್ ಕಾರ್ಡ್ ಮಾಡಲಿಕ್ಕೆ ಇರುವಂಥ ಫಾರ್ಮ್ ನಂಬರ್ 6. ಫಾರ್ಮ್ ನಂಬರ್ 7ಅಲ್ಲಿ ನಿಮಗೇನಾದರೂ ಅಬ್ಜೆಕ್ಷನ್ ಇದ್ದರೆ ಈ ಫಾರ್ಮ್ ಮೂಲಕ ನೀವು ಅಪ್ಲೈ ಮಾಡ್ಬೋದು. ಫಾರ್ಮ್ ನಂಬರ್ 8ಅಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಅಥವಾ ಕರೆಕ್ಷನ್ಸ್ ಏನಾದರೂ ಇದ್ದರೆ ಫಾರ್ಮ್ ನಂಬರ್ 8ಅನ್ನು ನಿಮ್ಮ BLOಗಳ ಮೂಲಕ ಅಥವಾ ನೀವೇ ಖುದ್ದಾಗಿ ತಹಶೀಲ್ದಾರ್ ಆಫೀಸಲ್ಲೂ ಕೂಡ ಒಬ್ಬರು ಚುನಾವಣಾ ಅಧಿಕಾರಿ ಇರ್ತಾರೆ ಸ್ನೇಹಿತರೆ, ಅವರನ್ನು ಭೇಟಿ ಆಗೋದ್ರ ಮೂಲಕ ಕೂಡ ಮಾಡಬಹುದು. ಸ್ನೇಹಿತರೆ, ನಾನು ತುಂಬ ಮುಖ್ಯವಾಗಿ ಒಂದು ಮಾತು ಹೇಳ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದು ಪ್ರತ್ಯೇಕ ಜಾತಿ ಅಥವಾ ಧರ್ಮಕ್ಕೆ ಎಷ್ಟೋ ವೋಟಿಂಗ್ ಕಾರ್ಡನ್ನು ಡಿಲೀಟ್ ಮಾಡಿದ್ದಾರೆ, ಅಲ್ಲಿ ಹಾಗಾಯಿತು, ಬಂಗಾಳದಲ್ಲಿ ಹಾಗಾಯಿತು, ಬಿಹಾರದಲ್ಲಿ ಹೀಗಾಯಿತು ಅಂತ ಹೇಳ್ತಾನೆ ಇರ್ತಾರೆ. ಯಾವುದನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ಪ್ರಕಟಣೆ ಏನಿರುತ್ತಲ್ಲ ಅದನ್ನೇ ನಂಬಿ. ಈ SR ಪ್ರಕ್ರಿಯೆನ ಮಾಡೋದ್ರಿಂದ ಏನು ಯೂಸು, ಏನು ಪ್ರಯೋಜನ ಅಂತ ನೋಡೋದಾದರೆ, ಮೊದಲನೇದಾಗಿ ಫೇಕ್ ವೋಟರ್ಸ್ ಏನಿದ್ದಾರೆ ಅವರು ಕಡಿಮೆ ಆಗ್ತಾರೆ ಸ್ನೇಹಿತರೆ, ಅವರು ರದ್ದಾಗುತ್ತೆ. ಎರಡನೇದಾಗಿ ಹೊಸ ಮತದಾರರು ಇಲ್ಲಿ ಸೇರ್ಪಡೆ ಆಗ್ತಾರೆ. ಮೂರನೇದಾಗಿ ಡೆತ್ ಆಗಿದೆ ಅಲ್ಲ ಸ್ನೇಹಿತರೆ, ಅವ್ರದ್ದು ವೋಟಿಂಗ್ ಕಾರ್ಡ್ ರದ್ದಾಗತ್ತೆ. ಇದರಿಂದ ಏನಾಗುತ್ತೆ, ಜನಗಳಿಗೆ ನಿಜವಾದ ಸೌಲಭ್ಯ, ಸರ್ಕಾರದ ಸೌಲಭ್ಯ ನಿಜವಾದ ಬೆನಿಫಿಷಿಯರಿಗೆ ಸಿಗುತ್ತೆ. ಅಂದರೆ ನಮ್ಮೆಲ್ಲರಿಗೂ ಸಿಗುತ್ತೆ. ಈ ರೀತಿ ಸಿಗೋದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮೇಲೆ, ಚುನಾವಣಾ ಆಯೋಗದ ಮೇಲೆ ಒಂದು ಬಲವಾದ ವಿಶ್ವಾಸ, ನಂಬಿಕೆ ಬರುತ್ತೆ. ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ BLOಗಳು ಬಂದಾಗ ಭಯ ಪಡಲಿಕ್ಕೆ ಹೋಗಬೇಡಿ. ಇರುವಂಥ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ತೋರಿಸಿ. ನಿಜವಾದ ವೋಟರ್ಸ್ಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ ಸ್ನೇಹಿತರೆ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಫೇಕ್ ವೋಟರ್ಸ್ ಮಾತ್ರ ಕಡಿಮೆ ಆಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಾ ಇರುತ್ತೆ, ಏನಂದರೆ ಪ್ರತ್ಯೇಕವಾದಂಥ ಜಾತಿ ಧರ್ಮದ ಮತದಾರರು ಕಡಿಮೆ ಆಗ್ತಾರೆ ಅಂತ. ಸ್ನೇಹಿತರೆ, ನೀವು ಲೀಗಲ್ ಆಗಿದ್ದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ, ಅಧಿಕೃತ ಪ್ರಕಟಣೆಯನ್ನೇ ನಂಬಿ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಹೇಳ್ದಂಗೆ ಸಮಯ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಅದಕ್ಕೆ ಜುಲೈ 28, 30 ಕೊನೆಯದಾಗಿರುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ SR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ನೀವೇ ಆಹ್ವಾನವನ್ನು ನೀಡಿ ಈ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿ ಸ್ನೇಹಿತರೆ. SR ಫಾರ್ಮನ್ನು ಯಾವ ರೀತಿ ತುಂಬಬೇಕು ಅಂತ ಕೊನೆಯದಾಗಿ ಹೇಳ್ತೇನೆ ಸ್ನೇಹಿತರೆ. ಇದು SR ಬಗ್ಗೆ ಇರುವಂಥ ಒಂದು ಚಿಕ್ಕ ಮಾಹಿತಿ. ಹೋಪ್ ನಿಮ್ಮ ಡೌಟು, ಸಮಸ್ಯೆಗಳು ಮುಗೀತು ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಸಮಸ್ಯೆ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ನಾನು ಎಲ್ಲ ಕಮೆಂಟ್ಸ್ಗಳಿಗೂ ಪ್ರತ್ಯೇಕವಾಗಿ ಉತ್ತರವನ್ನು ಕೊಡ್ತೇನೆ. ಹಾಗೆ ಈ ವಿಡಿಯೋನ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಭಾರತ ಚುನಾವಣಾ ಆಯೋಗದಿಂದ ನೀಡಲಾದಂತಹ ಗಣತಿ ನಮೂನೆ. ಇದ್ರ ಕೆಳಗಡೆ ನಿಮ್ಮ BLO ಅವರ ಹೆಸರಿರುತ್ತೆ, ಇಲ್ಲಿ ಫೋನ್ ನಂಬರ್ ಇರುತ್ತೆ ಅವ್ರದ್ದು,
ಇಲ್ಲಿ ನಿಮ್ಮ ಹೆಸರಿರುತ್ತೆ ಸ್ನೇಹಿತರೆ, ಸರಿಯಾಗಿ ಒಂದು ಸರ್ತಿ ನೋಡ್ಕೊಳ್ಳಿ. ನಂತರ ನಿಮ್ಮ ಫೋಟೋ ಇರುತ್ತೆ. ಯಾರು ಬಿ ಎಲ್ ಓರು ಇದ್ದಾರಲ್ಲ ಅವ್ರಿಗೆ ಈ ಫಾರ್ಮನ್ನು ನೀಡಬೇಕಾಗುತ್ತೆ. ಬೇರೆಯವ್ರು ನೀಡಿದರೆ ಅವ್ರಿಗೆ ಇದು ಸ್ಕ್ಯಾನ್ ಆಗಲ್ಲ ಸ್ನೇಹಿತರೆ. ಸೊ 2002ರಲ್ಲಿ ಯಾರು ಮತದಾನ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಅವರ ಮಾಹಿತಿಯನ್ನು ಇಲ್ಲಿ ತುಂಬಬೇಕು. 2002ರಲ್ಲಿ ಯಾರು ಮತದಾನ ಮಾಡಲಿಲ್ಲ ಅವ್ರ ಮಾಹಿತಿಯನ್ನು ಇಲ್ಲಿ ತುಂಬಬೇಕು. ಇದು ಏನಿದೆಯಲ್ಲ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇದು ನಿಮ್ಮ ಬಿ ಎಲ್ ಅವ್ರ ಹತ್ರ ಇರುತ್ತೆ ಸ್ನೇಹಿತರೆ. ಕೇಳಿ ನೀವು ಬರ್ಕೊಳ್ಳಿ. ಇದು ಡೇಟ್ ಆಫ್ ಬರ್ತ್ ತುಂಬ ಇಂಪಾರ್ಟೆಂಟ್ ಇದೆ, ಸರಿಯಾಗಿ ಫಿಲಪ್ ಮಾಡಿ. ಇದು ಆಧಾರ್ ಕಾರ್ಡ್ ನಂಬರ್ ಆಗಿರುತ್ತೆ, ಇದು ಫೋನ್ ನಂಬರ್ ಆಗಿರುತ್ತೆ. ಮನೆಯಲ್ಲಿ ಯಾವುದಾದ್ರು ನಂಬರ್ ಹಾಕ್ಬೋದು. ಇದು ತಂದೆಯವ್ರ ಹೆಸರು ಸ್ನೇಹಿತರೆ, ಇದು ತಾಯಿಯವರ ಹೆಸರು. ತಾಯಿಯವರ ವೋಟಿಂಗ್ ಕಾರ್ಡಿನ ಒಂದು ನಂಬರ್ ಇದು. ಇಲ್ಲಿ ಹೆಂಡತಿ ಹೆಸರು ಅಥವಾ ಸಂಗಾತಿ ಹೆಸರು ನೀವು ಮಾಡಬೇಕು. ಮುಖ್ಯವಾಗಿ ಇಲ್ಲಿ ನಿಮ್ಮ ಸಹಿ ಮಾಡಬೇಕು ಸ್ನೇಹಿತರೆ, ಮುಖ್ಯವಾಗಿ ಸಹಿ ಮಾಡಬೇಕು ಅಥವಾ ಹೆಬ್ಬಟ್ಟನ್ನು ಮಾಡಬೇಕು. ಇಲ್ಲಿ ಮೇಲ್ಗಡೆ ನೋಡೋದಾದರೆ ಭಾವಚಿತ್ರವನ್ನು, ಈಗಿನ ಭಾವಚಿತ್ರವನ್ನು ಅಂಟಿಸಬೇಕು. ಬ್ಯಾಕ್ಗ್ರೌಂಡು ಬಿಳಿ ಇರಬೇಕು ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್. ಬ್ಯಾಕ್ಗ್ರೌಂಡು ವೈಟ್ ಇರಬೇಕು. ಸೊ ಇದನ್ನೆಲ್ಲ ಒಂದು ಸರ್ತಿ ನೋಡಿ ಕ್ಲಾರಿಫೈ ಮಾಡಿಬಿಟ್ಟು ನಿಮ್ಮ ಬಿ ಎಲ್ ಒಗಳಿಗೆ ಇದನ್ನು ನೀಡಿ. 2 ಪ್ರತಿ ಇರುತ್ತೆ, ಒಂದು ಅವರು ನಿಮ್ಗೆ ಕೊಡ್ತಾರೆ, ಇನ್ನೊಂದು ಅವ್ರು ಇಟ್ಕೊಳ್ತಾರೆ. ನಿಮಗೆ ಕೊಟ್ಟಿರುವಂಥ ಒಂದು ಪ್ರತಿ ಏನಿದೆ ಅದನ್ನು ಸರಿಯಾಗಿ ಜೋಪಾನವಾಗಿ ಕಾಯ್ದುಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ಇದು ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ.